ಚಿಕ್ಕಮಗಳೂರಲ್ಲಿ ಅಂಗನವಾಡಿ ಶಿಕ್ಷಕಿ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಈ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಕಡೂರು ತಾಲೂಕಿನ ಎರೆಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗನವಾಡಿ ಶಿಕ್ಷಕಿಯ ಕುಟುಂಬದವರಿಗೆ ಬಹಿಷ್ಕಾರ ಹಾಕಿದ್ದಾರೆ. ಕಾರಣ ಬಾಲ್ಯ ವಿವಾಹದ ಬಗ್ಗೆ ಆಕೆ ಮಾಹಿತಿಯನ್ನ ಕೊಟ್ಟಿದ್ಲು ಅನ್ನೋ ಕಾರಣಕ್ಕೆ. ಬಾಲ್ಯ ವಿವಾಹದ ಬಗ್ಗೆ ಅಧಿಕಾರಿಗಳಿಗೆ ತೇಜಸ್ವಿನಿ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಊರಲ್ಲಿ ಪಂಚಾಯಿತಿ ಮಾಡಿ ದಂಡವನ್ನ ವಿಧಿಸಿ ಬಹಿಷ್ಕಾರವನ್ನ ಹಾಕಲಾಗಿದೆ. ದೇವಾಲಯ ಪ್ರವೇಶ ಮಾಡಿದ್ರೆ ದಂಡ ಹಾಕ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಗ್ರಾಮಸ್ಥರನ್ನ ಮಾತನಾಡಿಸಿದ್ರೂ ಕೂಡ ದಂಡದ ಎಚ್ಚರಿಕೆಯನ್ನ ಹಾಕಿದ್ದಾರಂತೆ. ಒಂದು ಸಮುದಾಯದವರು ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ತಾ ಇಲ್ಲ. ಕಳೆದ ಮಾರ್ಚ್ನಿಂದ ತೇಜಸ್ವಿನಿ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಕೆಲಸಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರಂತೆ. ಗ್ರಾಮದ ಒಂದು ಸಮುದಾಯದ ಮಕ್ಕಳನ್ನ ಅಂಗನವಾಡಿಗೆ ಜನ ಕಳಿಸ್ತಾ ಇಲ್ಲ. ಬಹಿಷ್ಕಾರದಿಂದ ಮುಕ್ತಿ ಕೊಡಿಸಿ ಅಂತ ಹೇಳಿ ಆಕೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮೂರಲ್ಲಿ ಒಂದು ಬಾಲ್ಯ ವಿವಾಹ ಆಗಿತ್ತು. 2 ವರ್ಷದ ಹಿಂದೆನೆ ಆಗಿತ್ತು. ಅದು ಫೋಕ್ಸೋ ಕೇಸ್ ಆಗಿತ್ತು. ಅದು ಚೈಲ್ಡ್ ಲೈನ್ ಅವರು ವಿಸಿಟ್ ಬಂದಿದ್ರು. ಅವ್ರು ನಾವೇ ಇನ್ಫಾರ್ಮ್ ಮಾಡಿದೀವಿ, ನಾವೇ ಹೇಳಿದೀವಿ, ನಮ್ಮ ಫ್ಯಾಮಿಲಿಯರೇ ಹೇಳಿರೋದು ಅಂತ ನಮಗೆ ಈ ತರ ಬಹಿಷ್ಕಾರ ಹಾಕಿದ್ದಾರೆ. ನಮಗೆ ಊರವರೆಲ್ಲ 1 ಎಕರೆ ಜಮೀನ್ ಕೊಟ್ಟಿದ್ರು ಎಲ್ರಿಗೂ. ಅದನ್ನ 1 ಎಕರೆ ಕಿತ್ಕೊಂಡಿದ್ದಾರೆ ನಮ್ಮ ಹತ್ರ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅದನ್ನ. ಮತ್ತೆ ಊರವ್ರು ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಡೆ ತರಂಗಿಲ್ಲ ಅಂತ ಹೇಳ್ತಾರೆ. ಯಾರು ನಮ್ಮನ್ನ ಮಾತಾಡ್ಸಲ್ಲ. ಡ್ಯೂಟಿ ಟೈಮಲ್ಲಿ ನಮ್ಮನ್ನ ಮಾತಾಡ್ತಾರೆ, ಮನೆಗೆ ಹೋದ್ರೆ ಮಾತಾಡ್ಸಲ್ಲ ಯಾರು. ರಾಜೀನಾಮೆ ಕೊಡ್ಬೇಕು, ಅಂಗನವಾಡಿಗೆ ಬೀಗ ಹಾಕ್ತಿವಿ ನಾವು, ನೀವು ಡ್ಯೂಟಿ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಈಗ ಹಿಂದಿನಿಂದಲೂ 3 ಕುಟುಂಬ ನಿಂಗೆ ಬಹಿಷ್ಕಾರ ಹಾಕಿದಾರೆ. ಅವ್ರು ಆ ಫ್ಯಾಮಿಲಿ ಮಾತಾಡ್ಸಿದ್ರೆ ಮತ್ತೆ ದಂಡ ಅಂತ 46,000 ದಂಡ ಕಟ್ಟಿಸ್ಕೊಂಡಿದ್ದಾರೆ ಸರ್ ನಮ್ಮ ಹತ್ರ. ಆ ಫ್ಯಾಮಿಲಿಯವ್ರು ಯಾರು ಮಾತಾಡ್ಸಿದೀರಾ ನೀವು ಅಂತ ಬಹಿಷ್ಕಾರ ಹಾಕಿದ್ರಲ್ಲ, ಆ ಫ್ಯಾಮಿಲಿಯವ್ರನ್ನ ನಮ್ಮನ್ನ ಬಹಿಷ್ಕಾರ ಹಾಕಿದಾರಲ್ಲ. ನಮಗೆ ಯಾರು ನಮ್ಮ ಹೊಲ್ಗಳಿಗೆ ಕೆಲಸ ಮಾಡಕ್ ಬರಂಗಿಲ್ಲ, ಎತ್ ಕೊಡಂಗಿಲ್ಲ, ಅವ್ರನ್ನ ಮಾತಾಡ್ಸಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ ಊರಲ್ಲೆಲ್ಲ. ರಾಜೀನಾಮೆ ಬರ್ಕೊಡು ಅಂತ ಕೇಳ್ತಾರೆ. ರಾಜೀನಾಮೆ ಬರ್ಕೊಡು, ಇಲ್ಲಾಂದ್ರೆ ಅಂಗನವಾಡಿಗೆ ಬೀಗ ಹಾಕ್ತಿವಿ, ನೀವ್ ಡ್ಯೂಟಿ ಮಾಡಂಗಿಲ್ಲ ಅಂತಾರೆ ಊರಿನ ಗ್ರಾಮಸ್ಥರು. ಬಹಿಷ್ಕಾರ ಹಾಕಿ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ. ಊರಾಗೆಲ್ಲ ಸಾರಿಸ್ಕೊಂಡು ಮಾತಾಡಿಸ್ತಾರೆ. 10,000 ದಂಡ ಅಂತ ಹೇಳಿ ಹೇಳ್ಕೊಂಡು ಇದ್ ಮಾಡ್ತಿದಾರೆ. ನಮಗೆ ಊರಿಂದ ಗೋಮಾಳದಿಂದ 1 ಎಕರೆ ಜಮೀನು ಊರಿಗೆಲ್ಲ 1 ಸೈಟ್ ಕೊಟ್ಟಿದ್ರು. ಅವನ್ನು ಹರಾಜ್ ಹಾಕೊಂಡಿದ್ದಾರೆ ಸರ್. ನೀವು ಮಾತಾಡ್ಸಂಗಿಲ್ಲ. ಬೆಳಿಗ್ಗೆ ಎದ್ದಾಗ ನಮ್ಮನೆಯವರು ಅಂಗಡಿ ತಕ್ಕ ಹೋಯ್ದಕ್ಕೆ ಅಲ್ಲಿ ಹಿಡ್ಕೊಂಡು ಹೊಡೆದು ಅಲ್ಲಿಗೆ ಇಲ್ಲಿಗೆ ಕಂಪ್ಲೇಂಟ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕರ್ತವ್ಯ, ಕಾನೂನು ರೀತಿಯಲ್ಲಿ ನಡ್ಕೊಂಡ್ರು ಕೂಡ ಊರಿನವರೆಲ್ಲ ಈಗ ಬಹಿಷ್ಕಾರ ಹಾಕಿದ್ದಾರೆ. ಈಗ ತಹಶೀಲ್ದಾರ್ ಸೇರಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ಬಂದಿಲ್ವಾ ಇನ್ನು? ಎಸ್ ಶರ್ಮಿತಾ, ಏನು ಬಹಿಷ್ಕಾರ ಅಂತಕ್ಕಂಥ ಅನಿಷ್ಟ ಪದ್ಧತಿ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಇನ್ನೂ ಜೀವಂತವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಬಾಲ್ಯ ವಿವಾಹ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಮನೆಯನ್ನ ತೋರಿಸಿರ್ತಾರೆ. ಆ ಒಂದು ಮನೆಯನ್ನ ತೋರಿಸಿದ್ದೆ ಒಂದೇ ಒಂದು ಕಾರಣಕ್ಕಾಗಿ ಅಂಗನವಾಡಿ ಶಿಕ್ಷಕಿ ಸೇರಿದಂತೆ ಆಕೆಯ ಕುಟುಂಬಕ್ಕೆ ಇಡೀ ಗ್ರಾಮಸ್ಥರು ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಏನು ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಮಾರ್ಚ್ನಲ್ಲಿ ಒಂದು ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿರ್ತದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಎರೆಹಳ್ಳಿ ಗ್ರಾಮದ ಅಂಗನವಾಡಿ ಶಿಕ್ಷಕಿ ತೇಜಸ್ವಿನಿ ಅವರು ಏನು ಆ ಒಂದು ಮನೆಯನ್ನ ತೋರಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಎರೆಹಳ್ಳಿ ಗ್ರಾಮಸ್ಥರು ಆ ಒಂದು ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕುಟುಂಬದ ಜೊತೆಗೆ ಯಾರು ಕೂಡ ಮಾತನಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಅವರ ಕೃಷಿ ಚಟುವಟಿಕೆಗಳಿಗೂ ಕೂಡ ಯಾರು ಎತ್ತುಗಳನ್ನ ಕೊಡಬಾರ್ದು, ಅವರ ಜಮೀನಿಗೂ ಕೂಡ ಕೇಳ್ತಾ ಇದೆ. ತಹಶೀಲ್ದಾರ್ ಸೇರಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಬಹಿಷ್ಕಾರದ ವಿಷಯ? ಎಸ್ ಶರ್ಮಿತಾ, ಏನು ಈ ಕುರಿತಂತೆ ಅಂಗನವಾಡಿ ಶಿಕ್ಷಕಿ ತೇಜಸ್ವಿನಿ ಮತ್ತು ಅವರ ಕುಟುಂಬಸ್ಥರು ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು, ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳ ಗಮನಕ್ಕೂ ತಂದಿರ್ತಕ್ಕಂಥದ್ದು. ಆದ್ರೆ ನಾವು ಇದನ್ನ ಪರಿಹರಿಸ್ತೇವೆ, ನೋಡ್ತೇವೆ ಅನ್ನೋ ಒಂದು ಹುಸಿ ಭರವಸೆಯನ್ನ ಕೊಡ್ತಾನೆ ಬಂದಿದ್ದಾರೆ. ಕಳೆದ 5 ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ನ್ಯಾಯ ಸಿಕ್ಕಿಲ್ಲ ನಮ್ಗೆ ಅಂತಕ್ಕಂಥದ್ದು. ಇನ್ನು ಆ ಅಂಗನವಾಡಿ ಶಿಕ್ಷಕಿಯ ಅತ್ತೆ ಕೂಡ ಸೋಮಮ್ಮ ಕೂಡ ಏನು ಕಣ್ಣೀರನ್ನ ಹಾಕ್ತಾ ಇರ್ತಕ್ಕಂಥದ್ದು. ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದೀನಿ, ಆದ್ರೂ ಕೂಡ ಯಾರು ಕೂಡ ನಮ್ಗೆ ಕನಿಷ್ಠ ನೀವು ಫಾಲೋ ಅಪ್ ಮಾಡಿ ಯೋಗೇಶ್. ತಹಶೀಲ್ದಾರ್ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡೋಣ, ಗ್ರಾಮಕ್ಕೆ ಹೋಗ್ತಾರೆ ಅಂತ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.